Hey guys, welcome to RK Study Info YouTube channel. I hope all of you doing well. Gpstr 2022ರ ಒಂದು ರಿಸಲ್ಟ್ ಆಲ್ರೆಡಿ ಅನೌನ್ಸ್ ಆಗಿದ್ದು, ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಮೆರಿಟ್ ಲಿಸ್ಟ್ ಪ್ರಕಟ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಅಭ್ಯರ್ಥಿಗಳನ್ನ 1:2 ಲಿಸ್ಟ್ ನಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕಾಲಾಗುತ್ತೆ. ಸೊ ಹಾಗಾದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂದ್ರೆ ಏನು, ಟೋಟಲ್ ಎಂಟೈರ್ ಪ್ರೋಸೆಸ್ ಯಾವ ತರ ಇದು ಆಗುತ್ತೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಸೊ ನಮ್ಮ ಚಾನಲ್ ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಕೈಂಡ್ಲಿ ಡೂ ಸಬ್ಸ್ಕ್ರೈಬ್ ಅಂಡ್ ಕ್ಲಿಕ್ ದ ಬೆಲ್ ಐಕನ್ ಅಂಡ್ ಗೆಟ್ ಲೇಟೆಸ್ಟ್ ಅಪ್ಡೇಟ್ಸ್. ಓಕೆ ಮೈ ಡಿಯರ್ ಫ್ರೆಂಡ್ಸ್, ನೋಡಿ ಆಯ್ತಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಾಗ ಏನೇನು ತೆಗೆದುಕೊಂಡು ಹೋಗಬೇಕು, ಹಾಗೇನೆ ಯಾವ ತರ ಟೋಟಲ್ ಪ್ರೊಸೆಸ್ ಇರುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ನೋಡಿ ಇಲ್ಲಿ ನೀವು ನೋಡ್ತಾ ಇದ್ರಲ್ವಾ, ಮೂಲ ಪ್ರಮಾಣ ಪತ್ರಗಳನ್ನು ಸಲ್ಲಿಸುವಂತಹ ನಮೂನೆ ಎನ್ನುವಂತಹ ಒಂದು ಫಾರ್ಮೆಟ್ ನ ನಿಮಗೆ ಕೊಡ್ತಾರೆ. ದಿಸ್ ಇಸ್ ದ ಫಾರ್ಮೆಟ್ ವಿಚ್ ದೇ ವಿಲ್ ಗಿವ್ ಯು ವೈಲ್ ಯು ಅಟೆಂಡ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್. ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಹೋಗಬೇಕು. ಸೊ ಅಲ್ಲಿ ಈ ರೀತಿಯಾಗಿರುವಂತಹ ಒಂದು ಫಾರ್ಮೆಟ್ ನ ಕೊಡ್ತಾರೆ ಕನ್ನಡದಲ್ಲಿ. ಹಾಗೇನೆ ನೋಡಿ ಭಾಗ 2 ಆಯ್ತಾ, ಭಾಗ 2, ಭಾಗ 1, ಭಾಗ 2 ಅಂತ ಇರುತ್ತೆ. ಸೊ ಹಾಗಾದ್ರೆ ಇದರಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡೋದಾದ್ರೆ, ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಸೊ ಇಟ್ ಈಸ್ ಗಿವನ್ ಫ್ರಮ್ ದ DDP ಆಫೀಸ್ ಆಫ್ ಯುವರ್ ರೆಸ್ಪೆಕ್ಟಿವ್ ಜಿಲ್ಲೆಗಳು. ನಿಮ್ಮ ಡಿಸ್ಟ್ರಿಕ್ಟ್ಸ್ ಗಳಿರ್ತವೆ, ಜಿಲ್ಲೆಗಳಿರ್ತವೆ, ಅಲ್ಲಿಂದ ಉಪನಿರ್ದೇಶಕರ ಆಫೀಸ್ ಏನಿರುತ್ತೆ, ಸೊ ಅಲ್ಲಿಂದ ನಿಮಗೆ ಈ ರೀತಿಯಾಗಿರುವಂತ ಫಾರ್ಮೆಟ್ ನ ನೀಡ್ತಾರೆ ಅಂಡ್ ದೇ ಸಜೆಸ್ಟ್ ಯು ಟು ಫಿಲ್ ದಿಸ್. ಸೊ ಇಲ್ಲಿ ಹೇಳ್ತಾ ಇದಾರೆ ನೋಡಿ, ಇದನ್ನ ನಿಮ್ಗೆ ಕೊಡ್ತಾರೆ. ಸೊ ಇದನ್ನ ನೀವು ಫಿಲ್ ಮಾಡ್ಬೇಕಾಗುತ್ತೆ. ಪರೀಕ್ಷೆ ಬರೆದಂತಹ ಜಿಲ್ಲೆ, ಆಯ್ತಾ, ನೇಮ್ ಆಫ್ ದ ಡಿಸ್ಟ್ರಿಕ್ಟ್ ವಿಚ್ ಯು ಹ್ಯಾವ್ ಅಟೆಂಡೆಡ್ ದ ಎಕ್ಸಾಮ್, ಹಾಗೆ ನಿಮ್ಮ ರಿಜಿಸ್ಟರ್ ನಂಬರ್, ನಿಮ್ಮ ಅಡ್ಮಿಟ್ ಕಾರ್ಡ್ ಅಲ್ಲಿ ಇರುತ್ತಲ್ವಾ, ಆ ರಿಜಿಸ್ಟರ್ ನಂಬರ್ನ ಇಲ್ಲಿ ತುಂಬ್ರಿ. ಅದಾದ್ಮೇಲೆ ಅರ್ಜಿ ಸಲ್ಲಿಸಿದ ಹುದ್ದೆ, ಆಯ್ತಾ, ಯಾವ ಪೋಸ್ಟ್ಗೆ ನೀವು ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದಿರ್ತೀರ ಆ ಒಂದು ಸಬ್ಜೆಕ್ಟ್ ನ ಇಲ್ಲಿ ಬರೀರಿ. ಅದಾದ್ಮೇಲೆ ಮಾಧ್ಯಮ, ಯಾವ ಮೀಡಿಯಂ ಅಲ್ಲಿ ನೀವು ಎಕ್ಸಾಮ್ ನ ಅಟೆಂಡ್ ಮಾಡಿದ್ದೀರಾ. ಅಂಡ್ ಇಲ್ಲಿ ನೋಡಿ ಆಯ್ತಾ, ರೈಟ್ ಸೈಡ್ ಅಲ್ಲಿ ಕಾರ್ನರ್ ಅಲ್ಲಿ ನಿಮ್ಮ ಒಂದು ಫೋಟೋವನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಆಯ್ತಾ, ಇಲ್ಲಿ ಫೋಟೋವನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಯಾವ ಫೋಟೋವನ್ನ ನೀವೇನು ಅರ್ಜಿ ಸಲ್ಲಿಸುವಾಗ ಏನು ಫೋಟೋ ಅಪ್ಲೋಡ್ ಮಾಡಿರ್ತೀರಾ ಅದೇ ಫೋಟೋವನ್ನ ಹಚ್ಚಿದ್ರೆ ಒಳ್ಳೇದಾಗುತ್ತೆ. ಅಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ 8/11/2019, ಇದು ಆಕ್ಚುಲಿ ಓಲ್ಡ್ ಇದು. ಸೊ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇದ್ದೇವೆ. ನೋಡಿ ಇಲ್ಲಿ ಪ್ರಕಟಿಸಲಾದ ಡ್ಯಾಶ್ ಜಿಲ್ಲೆಯ, ಫಾರ್ ಎಕ್ಸಾಂಪಲ್ ಬೆಂಗಳೂರು ಡಿಸ್ಟಿಕ್ ಇರ್ಬೋದು ಅಥವಾ ಬಳ್ಳಾರಿ ಡಿಸ್ಟಿಕ್ ಇರ್ಬೋದು, ಯಾವುದಾದ್ರೂ ಒಂದು ಜಿಲ್ಲೆಯ ನೀವು ಯಾವ ಜಿಲ್ಲೆಗೆ ಸೆಲೆಕ್ಟ್ ಆಗಿರ್ತೀರಾ ಆ ಜಿಲ್ಲೆ ಹೆಸರನ್ನ ಬರೆದು, ಜಿಲ್ಲೆಯ 6ರಿಂದ 8ನೇ ತರಗತಿಯ Gpstr ಫೈನಲ್ ಲಿಸ್ಟ್ ನಲ್ಲಿ ನಾವು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ, ಆಯ್ತಾ, ಫೈನಲ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ನಾವು ಯಾವ ಭಾಷೆ, ನೋಡಿ ಆಂಗ್ಲ ಭಾಷೆ ಇದೆ, ಗಣಿತ ಇದೆ, ವಿಜ್ಞಾನ, ಸಮಾಜ ವಿಜ್ಞಾನ ಅಂತೇಳಿ ನೀವು ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಹಾಗೇನೆ ವಿಷಯದ ಡ್ಯಾಶ್ ಮಾಧ್ಯಮದ ಹುದ್ದೆಗೆ ಡ್ಯಾಶ್ ಮೀಸಲಾತಿ ಗುಂಪಿಗೆ, ಫಾರ್ ಎಕ್ಸಾಂಪಲ್ GM ಇರ್ಬೋದು, SC/ST ಕೆಟಗರಿ ಇರ್ಬೋದು, ಕೆಟಗರಿ 1 ಇರ್ಬೋದು, ಯಾವುದೇ ಮೀಸಲಾತಿ ಇದ್ರೆ ನೀವು ಯಾವ ಮೀಸಲಾತಿಯಲ್ಲಿ ಅಪಾಯಿಂಟ್ ಆಗಿದ್ರೆ ಇಲ್ಲಿ ಮೆನ್ಷನ್ ಮಾಡಿ, ಯಾವುದಿಲ್ಲ ಅಂದ್ರೆ GM ಅಂತ ಬರಿಬಹುದು. ಸೊ ಮೀಸಲಾತಿಗೆ ಕ್ರಮ ಸಂಖ್ಯೆ, ಇದು ರ್ಯಾಂಕ್ ನಂಬರ್ನ ಇಲ್ಲಿ ಬರಿಬೇಕಾಗುತ್ತೆ. ಹಾಗೇನೆ ಆಯ್ಕೆ ಆಗಿರುತ್ತೇನೆ ಅದರಂತೆ ಇಂದು, ಆಯ್ತಾ, ಡಾಕ್ಯುಮೆಂಟ್ ವೆರಿಫಿಕೇಶನ್ ನ ದಿನ, ಆ ದಿನದ ಡೇಟ್ ಅನ್ನ ಇಲ್ಲಿ ಬರಿಬೇಕಾಗುತ್ತೆ. ಸೊ ಅವತ್ತು ನಾವು, ಆಯ್ತಾ, ತಮ್ಮ ಕಚೇರಿಗೆ ಹಾಜರಾಗಿ ನನ್ನ ಶೈಕ್ಷಣಿಕ ವಿದ್ಯಾರ್ಹತೆ ಹಾಗೇನೆ ರಿಸರ್ವೇಶನ್ಗೆ ಸಂಬಂಧಪಟ್ಟಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನಾನು ಸಬ್ಮಿಟ್ ಮಾಡಿರ್ತೇನೆ ಅಂತ ಹೇಳಿ ಒಂದು ಲೆಟರ್ ನ ಕೊಡಬೇಕಾಗುತ್ತೆ. ಹಾಗೇನೆ ನೋಡಿ ಇಲ್ಲಿ ವೈಯಕ್ತಿಕ ವಿವರ ಅಂತಿದೆ, ಅಭ್ಯರ್ಥಿಯ ಹೆಸರು, ತಂದೆಯ ಹೆಸರು, ಆಯ್ತಾ, ಡೇಟ್ ಆಫ್ ಬರ್ತ್, ಏಜ್ ಎಷ್ಟಿದೆ, ಆಯ್ತಾ, ಹಾಗೇನೆ ನಿಮ್ಮ ಜೆಂಡರ್, ಹಾಗೇನೆ ಕೆಟಗರಿ ಆಗಿರ್ಬೋದು, ಆಯ್ತಾ, YN ಯೋಜನಾ ನಿರಾಶ್ರಿತರು ಆಗಿರ್ಬೋದು, ಅಂಗವಿಕಲ ಪ್ರಮಾಣ ಪತ್ರ ಆಗಿರ್ಬೋದು. ಸೊ ಎಲ್ಲವನ್ನ ಇಲ್ಲಿ ಡೀಟೇಲ್ ಅನ್ನ ಕೊಡಬೇಕಾಗುತ್ತೆ. ಜೊತೆಗೆ ಕನ್ನಡ ಮಾಧ್ಯಮನ, HKನ, SSLC ಅಲ್ಲಿ ಯಾವ ಮೀಡಿಯಂ ಓದಿದ್ದೀರಾ, ಆಯ್ತಾ, ಫಸ್ಟ್ ಲ್ಯಾಂಗ್ವೇಜ್ ಯಾವುದು, ಕನ್ನಡ ಲ್ಯಾಂಗ್ವೇಜ್ ಯಾವುದು, ಅದೇ ರೀತಿ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು. ನೋಡಿ ಡಿಗ್ರಿಯಲ್ಲಿ ವೆರಿ ಇಂಪಾರ್ಟೆಂಟ್ ಆಪ್ಷನಲ್ ಸಬ್ಜೆಕ್ಟ್ಸ್ ಗಳನ್ನ ಇಲ್ಲಿ ಬರಿಬೇಕಾಗುತ್ತೆ, ಆಯ್ತಾ. ಹಾಗೇನೆ ಆಂಗ್ಲ ಭಾಷೆಯಲ್ಲಿ ನೀವು ಸ್ನಾತಕೋತ್ತರ ಪದವಿಯನ್ನು ಮಾಡಿದ್ರೆ ಅಥವಾ ನಿಮ್ಮ ರಿಲೆವೆಂಟ್ ಸಬ್ಜೆಕ್ಟ್ ನಲ್ಲಿ PG ಅನ್ನು ಮುಗಿಸಿದ್ರೆ ಸೊ ಅದರ ಡೀಟೇಲ್ ನ ಕೊಡಬೇಕಾಗುತ್ತೆ. ಜೊತೆಗೆ ನೋಡಿ D.Ed ಆಗಿರ್ಬೋದು, ಅಲ್ಲಿ ನೋಡಿ D.Ed ಅಲ್ಲಿ ಮೆಥಡಾಲಜಿ, ಆಯ್ತಾ, ಬೋಧನಾ ವಿಧಾನ, B.Ed ಅಲ್ಲಿ ಮೆಥಡಾಲಜಿ ಯಾವ್ದು ಓದಿರ್ತಾರ, ಸೊ ಅದನ್ನೆಲ್ಲವನ್ನ ಪ್ರತಿಯೊಂದು, ಇವನ್ MA MCom MSc ಏನ್ ಮಾಡಿರ್ತಾರ ಸೊ ಅದರ ಡೀಟೇಲ್ ಕೇಳ್ತಾರೆ. ಹಾಗೇನೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ಟೆಟ್ ಯಾವ ರಾಜ್ಯದಿಂದ ಪಾಸ್ ಆಗಿರ್ತಾರ, ಅಫ್ಕೋರ್ಸ್ ಕರ್ನಾಟಕದಿಂದ ಪಾಸ್ ಆಗಿರ್ತಾರ, ಸೊ ಕರ್ನಾಟಕ ಅಂತ ಬರೀರಿ. ಅದಾದ್ಮೇಲೆ ಒಂದ್ ವೇಳೆ CTET ಆಗಿದ್ರೆ CTET ಅಂತ ಬರಿಬಹುದು. ಅಂಡ್ ನೋಂದಣಿ ಸಂಖ್ಯೆ, CTET ಅಥವಾ ಕರ್ನಾಟಕ ಟೆಟ್ ಎಂದು ನೀವು ರಿಜಿಸ್ಟರ್ ನಂಬರ್ ಬರಿಬೇಕಾಗುತ್ತೆ. ಅಂಡ್ ಪತ್ರಿಕೆ 1, ಆಯ್ತಾ, ಪತ್ರಿಕೆ 1 ಪಾಸ್ ಆಗಿದ್ರೆ ಅದರ ಡೀಟೇಲ್, ಹಾಗೇನೆ ಪತ್ರಿಕೆ 2 ಅದರ ಡೀಟೇಲ್ ನ ಇಲ್ಲಿ ಬರಿಬೇಕಾಗುತ್ತೆ. ಅಂಡ್ ನೋಡಿ ಈಗ ಆಲ್ರೆಡಿ ನೀವು ಯಾವ್ದಾದ್ರು ಇಲಾಖೆಯಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಅದರ ಇಲಾಖೆ ಹೆಸರನ್ನ ಇಲ್ಲಿ ಬರೀರಿ. ಅದಾದ್ಮೇಲೆ ಯಾವ ಪೋಸ್ಟ್ ಅಲ್ಲಿ ನೀವು ವರ್ಕ್ ಮಾಡ್ತಾ ಇದ್ದೀರಾ, ಗ್ರೂಪ್ A, ಗ್ರೂಪ್ B, ಗ್ರೂಪ್ C, ಯಾವ ಹುದ್ದೆಗೆ ನೀವು ವರ್ಕ್ ಮಾಡ್ತಾ ಇದ್ದೀರಾ ಇಲ್ಲಿ ಬರಿಬೇಕಾಗುತ್ತೆ. ಅದಾದ್ಮೇಲೆ ನೇಮಕಾತಿ ಪ್ರಾಧಿಕಾರದಿಂದ ಪಡೆದಂತ ಅನುಮತಿ ದಿನಾಂಕ, ದಟ್ ಮೀನ್ಸ್ NOC ಅಂತ ಕರೀತಾರೆ. ಈ ಲೆಟರ್ದು ದಿನಾಂಕವನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಅಂಡ್ ಆ NOC ಅನ್ನ ಅಟ್ಯಾಚ್ ಮಾಡಬೇಕಾಗುತ್ತೆ. ಹಾಗೇನೆ ಖಾಯಂ ಅಂಚೆ ವಿಳಾಸ, ಅಂದ್ರೆ ನೆಕ್ಸ್ಟ್ ಇವ್ರೇನು ಕಮ್ಯುನಿಕೇಟ್ ಮಾಡ್ಬೇಕಂತಂದ್ರೆ ನೀವು ಯಾವ ಒಂದು ಅಡ್ರೆಸ್ ಅವರಿಗೆ ಕೊಡಕ್ಕೆ ಬಯಸ್ತೀರಾ ಸೊ ಅದನ್ನ ಇಲ್ಲಿ ಬರೀರಿ. ಅದಾದ್ಮೇಲೆ ಮೊಬೈಲ್ ನಂಬರ್ ಅನ್ನ ಹಾಕ್ಬೇಕಾಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದು ಟರ್ನ್ ಮಾಡಿ ನೋಡಿದ್ಮೇಲೆ ನಿಮಗೆ ಭಾಗ 2 ನೋಡಕ್ ಸಿಗುತ್ತೆ. ಅಲ್ಲಿ
ಟೋಟಲ್ ಆಗಿ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಯು ಆರ್ ಸಬ್ಮಿಟಿಂಗ್ ಫಾರ್ DDP ಆಫೀಸ್ ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ. ಸೊ ಅದರ ಒಂದು ಡೀಟೇಲ್ ನ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಆಲ್ಮೋಸ್ಟ್ ಎಷ್ಟಿದೆ ಇದು 21 ಡಾಕ್ಯುಮೆಂಟ್ಸ್ ಗಳನ್ನ ನೀವು ಆಫೀಸಿಗೆ ಸಬ್ಮಿಟ್ ಮಾಡಬೇಕಾಗುತ್ತೆ DDP ಆಫೀಸಿಗೆ. ನೋಡಿ SSLC, PUC, ಡಿಗ್ರಿ, D.Ed, B.Ed, ಆಯ್ತಾ, ಪದವಿಯ ಪ್ರತಿಯೊಂದು ವರ್ಷದ ಯಾವ ಪಾಸ್ ಆಗಿದ್ರಿ, ಹಾಗೇನೆ ಪ್ರತಿಯೊಂದು ವರ್ಷದ ಸರ್ಟಿಫಿಕೇಟ್ ನ ಒಂದು ದಿನಾಂಕನೂ ಅವರು ನೋಡಿ ಐ ಥಿಂಕ್ ದಿನಾಂಕ ಕೇಳಿದ್ದಾರೆ, ಹಾಗೆ ಅದರ ಒಂದು ಸಂಖ್ಯೆಯನ್ನು ಕೇಳಿದ್ದಾರೆ. ಹಾಗೆ ನೋಡಿ ಪದವಿ ತೇರ್ಗಡೆ ಆಗಿರುವಂತ ಪ್ರಮಾಣ ಪತ್ರ, ಆಯ್ತಾ, ಡಿಗ್ರಿ ಪಾಸಿಂಗ್ ಸರ್ಟಿಫಿಕೇಟ್ ನ ಕೇಳಿದ್ದಾರೆ. ಹಾಗೇನೆ ನೋಡಿ B.Ed ಆಗಿರ್ಬೋದು, ಆಯ್ತಾ, D.Ed ಆಗಿರ್ಬೋದು, MA ಆಗಿರ್ಬೋದು, MSc, M.Com, ಯಾವುದೇ ರೀತಿಯಾಗಿರುವಂತಹ ಸರ್ಟಿಫಿಕೇಟ್ ಇದ್ರೆ ಯು ಹ್ಯಾವ್ ಟು ಪ್ರೊವೈಡ್ ಡೀಟೇಲ್ಸ್. ಅಂಡ್ ನೋಡಿ ಟೆಟ್, ಆಯ್ತಾ, ಯಾವ ವರ್ಷ ಪಾಸ್ ಆಗಿದ್ರಿ, ಎಷ್ಟು ಅಂಕ ಬಂದಿತ್ತು, ಹಾಗೇನೆ ಸರ್ಟಿಫಿಕೇಟ್ ನಂಬರ್, ಎವ್ರಿಥಿಂಗ್ ಯು ಹ್ಯಾವ್ ಟು ಮೆನ್ಷನ್ ಹಿಯರ್. HK, ಆಯ್ತಾ, ಅದ್ರದ್ದು ಸೇಮ್ ಮೆನ್ಷನ್ ಮಾಡಬೇಕಾಗುತ್ತೆ. ಕ್ಯಾಸ್ಟ್ ಇನ್ಕಮ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಕನ್ನಡ ಮೀಡಿಯಂ ಆಗಿರ್ಬೋದು, ಯೋಜನಾ ನಿರಾಶ್ರಿತರು ಆಗಿರ್ಬೋದು, ಅಂಗವಿಕಲ ಪ್ರಮಾಣ ಪತ್ರ ಆಗಿರ್ಬೋದು. ನೋಡಿ ವೆರಿ ಇಂಪಾರ್ಟೆಂಟ್, ಈಗಾಗಲೇ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ ಆ ಕಾಂಪಿಟೇಟಿವ್ ಅಥಾರಿಟಿಯಿಂದ ಏನು NOC ತೆಗೆದುಕೊಂಡಿರ್ತಾರಲ್ವಾ, NOC ನಂಬರ್ ಆಗಿರ್ಬೋದು, ಪಡೆದಂತ ದಿನಾಂಕ, ಎವ್ರಿಥಿಂಗ್. ಇನ್ನಿತರ ಅವಶ್ಯಕ ಎಂದು ಭಾವಿಸಿದಂತಹ ಪ್ರಮಾಣ ಪತ್ರಗಳು, ಆಯ್ತಾ, ಯಾವ್ದಾದ್ರು ನಿಮಗೆ ಆಯ್ತಾ ಯೂಸ್ಫುಲ್ ಅಂತ ಅನ್ಸಿದ್ರೆ ಸೊ ಇಲ್ಲಿ ನೀವು ಇದನ್ನ ಮೆನ್ಷನ್ ಮಾಡಬಹುದಾಗಿದೆ. ಜೊತೆಗೆ ನೋಡಿ ವೆರಿ ಇಂಪಾರ್ಟೆಂಟ್ 20ನೇ ಆಪ್ಷನ್, 20ನೇ ಸೀರಿಯಲ್ ಅಲ್ಲಿ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಲ್ಲಿಸಲಾದ ಅರ್ಜಿಯ ಪ್ರತಿ. ಹಾಗಂದ್ರೆ ಏನು ಅಂತ ನೋಡೋದಾದ್ರೆ, ಈ CET ಅಲ್ಲಿ ನೀವೇನು ಅಟೆಂಡ್ ಆಗಕ್ಕೆ ಅಪ್ಲಿಕೇಶನ್ ಸಲ್ಲಿಸಿರ್ತಾರಲ್ವಾ, ಸೊ ಅದರ ಒಂದು ಕಾಪಿಯನ್ನ ಇಲ್ಲಿ ಹಾಕ್ಲೇಬೇಕಾಗುತ್ತೆ. ಜೊತೆಗೆ ಏನು ಫೀ ಪೇಮೆಂಟ್ ಮಾಡಿರ್ತಾರಲ್ವಾ, ಸೊ ಅದರ ಒಂದು ಕಾಪಿ, ಫೀ ರಿಸಿಪ್ಟ್ ನ ಒಂದು ಕಾಪಿ, ಜೊತೆಗೆ ಪ್ರವೇಶ ಪತ್ರ ಅಂತ ಹೇಳ್ತಿದ್ದಾರೆ, ಅಡ್ಮಿಟ್ ಕಾರ್ಡ್ ಅಂತ ಮೆನ್ಷನ್ ಮಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರಗಳು. ಹಾಗಂದ್ರೆ ಏನು, ಪಾಸ್ಪೋರ್ಟ್ ಫೋಟೋಗಳನ್ನ ಕೊಡ್ಬೇಕಾಗುತ್ತೆ. ಐ ಥಿಂಕ್ ಮಿನಿಮಮ್ 5 ಫೋಟೋಗಳನ್ನ ಇಲ್ಲಿ ಅವರು ಕೇಳ್ತಾರೆ ಎಕ್ಸ್ಟ್ರಾ. ಇಲ್ಲಿ ಮೇಲೆ ಹಚ್ಚಿರೋದನ್ನ ಬಿಟ್ಟು ಎಕ್ಸ್ಟ್ರಾ 5 ಫೋಟೋಗಳನ್ನ ಅವರು ಕೇಳಬಹುದು. ಸೊ ಎಕ್ಸ್ಟ್ರಾ ಫೋಟೋಗಳನ್ನ ನೀವು ಇಟ್ಕೊಂಡು ಹೋಗಬೇಕಾಗುತ್ತೆ. ಸೊ ಒಟ್ಟು ಟೋಟಲ್ ಎಷ್ಟು ನೀವು ಸಬ್ಮಿಟ್ ಮಾಡ್ತಾ ಇದ್ದೀರಾ ಇಲ್ಲಿ ಯು ಹ್ಯಾವ್ ಟು ಮೆನ್ಷನ್ ಹಿಯರ್. ಐ ಥಿಂಕ್ 21 ಕೇಳಿದ್ದಾರೆ, ಆಯ್ತಾ. ನಿಮ್ಮ ಹತ್ರ ಎಷ್ಟಿದೆ, ಎಷ್ಟು ನಿಮ್ಮ ಜಾಬ್ ಆಗೋದಕ್ಕೆ ನೀವು ಕೊಟ್ಟಿರ್ತೀರಾ, ಸೊ ಎಲ್ಲವನ್ನ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಅಂಡ್ ನೋಡಿ ಮೇಲೆ SSLC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, B.Ed, D.Ed ಆಗಿರ್ಬೋದು, ಯಾವುದೇ ಇರ್ಬೋದು, ಪ್ರತಿಯೊಂದನ್ನ ಒರಿಜಿನಲ್ಲೇ ಅವರು ನಿಮ್ಮ ಹತ್ರ ಕೇಳ್ತಾರೆ. ಜೆರಾಕ್ಸ್ ಅಥವಾ ಗೆಜೆಟೆಡ್ ಆಫೀಸರ್ ಇಂದ ಸೈನ್ ಮಾಡಿಸಿದೀವಿ ಅವೆಲ್ಲ ಕೇಳೋದಿಲ್ಲ ಅವರು. ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನು ಅವರಿಗೆ ನೀವು ಸಲ್ಲಿಸಿ ನಾನು ಕೊಟ್ಟಿದ್ದೇನೆ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿ. ನೋಡಿ ಅರ್ಜಿಗೆ ಲಗತ್ತಿಸಿರುವ ಭಾವಚಿತ್ರದಲ್ಲಿನ ಅಭ್ಯರ್ಥಿಯು ಪರಿಶೀಲನೆಗೆ ಹಾಜರಾಗಿರುತ್ತಾರೆ. ಹಾಗೆ ನಮೂದಿಸಿದ ಒಟ್ಟು ಒಬ್ಬ ವಿದ್ಯಾರ್ಥಿ ನೋಡಿ 35 ದಾಖಲಾತಿಗಳನ್ನು ಕೊಟ್ಟಿದ್ದಾರೆ. ಸೊ ಟೋಟಲ್ ದಾಖಲಾತಿಗಳು ಇಲ್ಲಿದ್ದಾವೆ, ನಮ್ಮ ಆಫೀಸಿಗೆ ಕೊಟ್ಟಿರುತ್ತಾರೆ ಅಂತೇಳಿ ಅವರು ಏನ್ ಮಾಡ್ತಾರೆ, ಸರ್ಟಿಫೈ ಮಾಡ್ತಾರೆ, ದೃಢೀಕರಣ ಮಾಡ್ತಾರೆ, ಕನ್ಫರ್ಮ್ ಮಾಡ್ತಾರೆ. ಅಂಡ್ ಅಲ್ಲಿರುವಂತ ಗೆಜೆಟೆಡ್ ಆಫೀಸರ್ ಏನ್ ಮಾಡ್ತಾರೆ, ಸೈನ್ ಅನ್ನ ಮಾಡ್ತಾರೆ. ಅಂಡ್ ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಏನ್ ಮಾಡ್ಬೇಕು, ನೀವು ಅಭ್ಯರ್ಥಿಯ ಸೈನ್ ಅನ್ನ ಮಾಡ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಫಿಲ್ ಮಾಡಿ ನಿಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ಗಳನ್ನ DDP ಆಫೀಸ್ ನಿಮ್ಮ ರೆಸ್ಪೆಕ್ಟಿವ್ ಡಿಸ್ಟ್ರಿಕ್ಟ್ಸ್ ಏನಿದೆ ಸೊ ಅದಕ್ಕೆ ನೀವು ಸಬ್ಮಿಟ್ ಮಾಡಿದ್ರೆ ಅವಾಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಇದಾದ್ಮೇಲೆ ಏನಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇದೆಲ್ಲ ಆದ್ಮೇಲೆ ನಿಮಗೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸರಿ ಇತ್ತು, ಆಯ್ತಾ, ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದಾವೆ ಅಂತ ಹೇಳಿ ಅವರೆಲ್ಲ ನೋಡ್ಕೊಂಡು ಸರಿ ಸುಮಾರು 10-15 ಡೇಸ್ ಆದ್ಮೇಲೆ ನಿಮಗೆ ಸಿಂಧುತ್ವ ಅಂತೇಳಿ ಕಳಿಸ್ತಾರೆ. ಯಾರ್ಯಾರು ಕ್ಯಾಸ್ಟ್ ಅಲ್ಲಿ ಅಥವಾ ರಿಸರ್ವೇಶನ್ ಅಲ್ಲಿ ಅಪಾಯಿಂಟ್ ಆಗಿದ್ದೀರಾ ಅವರ ಸಿಂಧುತ್ವವನ್ನ ಮಾಡಿಸ್ಬೇಕಾಗತ್ತೆ. ದಟ್ ಮೀನ್ಸ್ ಟು ಚೆಕ್ ದ ನೈಜತೆ, ಆಯ್ತಾ, ನಿಮ್ಮ ಕರೆಕ್ಟ್ ಕ್ಯಾಸ್ಟ್ ಇದೆನಾ ಇಲ್ವಾ ಅಂತ ಹೇಳಿ. ಸೊ ಅದನ್ನ ಫಾರ್ಮೆಟ್ ನ ನಿಮ್ಮ ರೆಸ್ಪೆಕ್ಟಿವ್ ಇಲಾಖೆಗಳಿಗೆ ಕಳಿಸಿರ್ತಾರೆ, ಆಯ್ತಾ. ಯು ವಿಲ್ ಗೆಟ್ ದ ಕಾಲ್ ಫ್ರಮ್ ದ ಇಲಾಖೆಗಳು. ಅಂಡ್ ಡಾಕ್ಯುಮೆಂಟ್ ಒಂದು ಸಿಂಧುತ್ವವನ್ನ ಮಾಡಿಸಿ ಕೊಟ್ಟ ಮೇಲೆ ನಿಮಗೆ ಪೊಲೀಸ್ ವೆರಿಫಿಕೇಶನ್ ಇರುತ್ತೆ, ಆಯ್ತಾ. ಪೊಲೀಸ್ ವೆರಿಫಿಕೇಶನ್ ಎಲ್ಲ ಮುಗಿದ ಮೇಲೆ ಮೆಡಿಕಲ್ ವೆರಿಫಿಕೇಶನ್ ಇರುತ್ತೆ. ಮೆಡಿಕಲ್ ಎಲ್ಲ ಮುಗಿದ ಮೇಲೆ ಮೆಡಿಕಲ್ಸ್ ಎಲ್ಲ ನೀವು ಮುಗಿಸ್ಕೊಂಡಾದ್ಮೇಲೆ ನಿಮಗೆ ಅಪಾಯಿಂಟ್ಮೆಂಟ್ ಲೆಟರ್ ನ ಇಶ್ಯೂ ಮಾಡ್ತಾರೆ ಅಥವಾ ಆಫರ್ ಲೆಟರ್ ನ ನಿಮಗೆ ಕೊಡ್ತಾರೆ. ಸೊ ಅದೇನೇ ಇರಲಿ ಮೈ ಡಿಯರ್ ಆಸ್ಪಿರೆಂಟ್ಸ್, ಮುಂದಿನ ಯಾವುದೇ ರೀತಿಯಾಗಿರುವಂತಹ ಅಪ್ಡೇಟ್ ಗಳನ್ನ ನಿಮಗೆ ನೀಡ್ತಾ ಇರ್ತೇವೆ. ಐ ಹೋಪ್ ಈ ವಿಡಿಯೋ ನಿಮಗೆ ಬಹಳ ಹೆಲ್ಪ್ಫುಲ್ ಆಗಿದೆ. ಸೊ ಇದೇ ರೀತಿಯ ಅನೇಕ ಅಪ್ಡೇಟ್ ಗಳನ್ನ ವಿ ವಿಲ್ ಬ್ರಿಂಗ್ ಟು ಯು. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಆಸ್ ಆಲ್ವೇಸ್, ಗಾಡ್ ಬ್ಲೆಸ್ ಯು ಆಲ್.